ನೀವು ನೋಡ್ತಾ ಇರೋದು ಹೊಸ 2000 ರೂಪಾಯಿ ನೋಟು. ಇದು ಹಳೆ ನೋಟಿಗಿನ್ನ ಯಾವ ಥರ ವಿಭಿನ್ನವಾಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ, 100 ರೂಪಾಯಿ ಇದೆ, 50 ರೂಪಾಯಿ ಇದೆ, 20 ರೂಪಾಯಿ, 10 ರೂಪಾಯಿ ಇದೆ. ಈ 2000 ರೂಪಾಯಿ ನೋಟ್ ಬಂದು ಜನರಲ್ಲಿ ಹಲವು ಥರದ ಅನುಮಾನಗಳು ಬಂದಿದ್ದಾವೆ. ಅದನ್ನು ಕ್ಲಿಯರ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಒರಿಜಿನಲ್ಲ ಅಲ್ವಾ, ಯಾವ ಥರ ನೋಡೋದು, ಯಾವ ಥರ ಕಂಡುಹಿಡಿಯೋದು ಅಂದರೆ, 2000 ರೂಪಾಯಿ ನೋಟಲ್ಲಿ ಹಿಂದಗಡೆ ಒಂದು ಸ್ಯಾಟಲೈಟ್ ಚಿತ್ರ ಇದೆ. ಎಲ್ಲ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅದು ಮೋದಿ ಕಾ ನೋಟ್ ಅಂತ. ನೀವು ನೋಡ್ಬೋದು. ಒಂದು ನಿಮಿಷ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಅದು ಆ ಅಪ್ಲಿಕೇಶನ್ ಈ ಥರ ಇರುತ್ತೆ. ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ಡೌನ್ಲೋಡ್ ಮಾಡಬೇಕು ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ, ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಟೈಪ್ ಮಾಡಿ ಮೋದಿ ಕಾ ನೋಟ್ ಅಂತ ಟೈಪ್ ಮಾಡಿ, ನಿಮ್ಗೆ ಇದು ಬರುತ್ತೆ. ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ನಾನು ತೋರಿಸ್ತೀನಿ ಯಾವ ಥರ ಅಂತ. ಇನ್ಸ್ಟಾಲ್ ಆಗಿದೆ, ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈ ಥರ ಬಾರ್ಕೋಡ್ ಸ್ಕ್ಯಾನರ್ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ನೋಡಿ, ನಿಮಗೆ ಒಂದು ವಿಡಿಯೋ ಬರುತ್ತೆ. ಜಸ್ಟ್ ಆ ನೋಟಲ್ಲಿ ಹಿಡಿದ್ರೆ ಆ ನೋಟ್ ಕಡಿಮೆ moments when every person feels he too should be the part of that moment, that he too should make. ಅದೇ 100 ರೂಪಾಯಿ ನೋಟ್ ಮೇಲೆ ಹಿಡಿದ್ರೆ ಅದು ವಿಡಿಯೋ ಬರೋಲ್ಲ. ಜಸ್ಟ್ ಅದ್ರ ಮೇಲ್ಗಡೆ ಹಿಡಿದ್ರೆ ಸಾಕು, ವಿಡಿಯೋ ಸ್ಟಾರ್ಟ್ ಆಗುತ್ತೆ. to the country's progress. ಅದು ನೋಟ್ ಉಲ್ಟಾ Such ಮಾಡಿದ್ರೆ moments ಈ ಸೈಡಲ್ಲಿ ವಿಡಿಯೋ ಬರೋಲ್ಲ. ನೀವು ನೋಡ್ಬೋದು. ಅದೇ ಹಿಂದಗಡೆ ಸ್ಯಾಟಲೈಟ್ ಚಿತ್ರ ಇದೆಯಲ್ಲ, ಆ ಸೈಡ್ ಆದರೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ. come but rarely. ಇದು ಆ್ಯಕ್ಚುಲಿ ಜೆರಾಕ್ಸ್ ಮಾಡಿ ಜೆರಾಕ್ಸ್ ನೋಟಲ್ಲಿ ಹಿಡಿದ್ರು ಈ ವಿಡಿಯೋ ಬರ್ತಾ ಇದೆ. ಅದೊಂದು ಏನು ಪ್ರಾಬ್ಲಮ್ ಗೊತ್ತಿಲ್ಲ ಟೆಕ್ನಿಕಲಿ, ಬಟ್ ಹೊಸ ನೋಟು ಕೋಟಾ ನೋಟು ರೆಡಿ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. When every citizen can join this Mahayagna. Okay, thank you for watching this video. Please like and subscribe my video.